ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನಿಮ್ಮನ್ನು ಬಿಟ್ಟೋಗಿರೋಂಥ ವ್ಯಕ್ತಿ ವಾಪಸ್ ನಿಮ್ಮ ಹತ್ರ ರಿಟರ್ನ್ ಬರ್ತಾರಾ ಅಂತ ಹೇಳ್ಬಿಟ್ಟು ಈ ಒಂದು ಟಾಪಿಕ್ ಆಗಿರುತ್ತೆ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಬಹುದು. ನಿಮಗೆ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕು. ನಿಮ್ಮ ಲೈಫಲ್ಲಿ ತುಂಬ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ, ತುಂಬ ಪ್ರಾಬ್ಲಮಲ್ಲಿ ಸಫರ್ ಪಡ್ತಾ ಇದ್ದೀರಾ, ಫೈನಾನ್ಷಿಯಲಿ ಆಗಿರ್ಬೋದು ಅಥವಾ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು ಅಥವಾ ಸಮಥಿಂಗ್ ಕೋರ್ಟ್ ಕೇಸ್ ಜಾಬ್ ಅಂತ ಹೇಳ್ಬಿಟ್ಟು ತುಂಬ ಸಫರ್ ಪಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ಯೂನಿವರ್ಸ್ ನಿಮಗೊಂದು ದಾರಿ ತೋರಿಸ್ತಿದ್ದಾರೆ ಅಂತಲೇ ಅನ್ಕೊಬೇಕಾಗತ್ತೆ. ಓಕೆ, ಸೊ ಯಾರಿಗೆಲ್ಲ ಕನ್ಸಲ್ಟೇಷನ್ಸ್ ತೊಗೊಂಡು ನಿಮ್ಮ ಲೈಫನ್ನು ಒಂದು ಚೇಂಜ್ ಮಾಡ್ಕೊಳ್ಬೇಕು, ನಿಮ್ಮ ಲೈಫಲ್ಲಿರೋಂಥ ಪ್ರಾಬ್ಲಮ್ಸಿಂದ ಹೊರಗೆ ಬರಬೇಕಂತ ಇಂಟ್ರೆಸ್ಟ್ ಇದ್ದೀರಾ, ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತೀರಾ. ಓಕೆ, ಹಾಗೆ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸ್ ಕೂಡ ಅವೈಲೇಬಲ್ ಇದೆ. ಯಾರೆಲ್ಲ ನಿಮ್ಮ ಲೈಫನ್ನು ಒಂದು ಪಾಸಿಟಿವ್ ವೇಲಿ ತಗೊಂಡು ಹೋಗಬೇಕು, ಹಾಗೆ ನಿಮ್ಮ ಲೈಫಲ್ಲಿ ಒಂದು ಸಾಧನೆ ಮಾಡಬೇಕು, ಒಂದು ಸಕ್ಸಸ್ಫುಲ್ ಲೈಫ್ ಮಾಡ್ಕೊಬೇಕು, ಒಂದು ಏನು ಹೇಳ್ಬೋದು ಗ್ರೋತ್ ಬೇಕು ನಿಮ್ಮ ಲೈಫಲ್ಲಿ ಅಂತೇಳಿ ನೀವು ಅಚೀವ್ ಮಾಡಬೇಕು ಏನಾದರೂ ಒಂದು ಅಂದ್ಕೊಂಡಿರ್ತೀರಾ. ಬಟ್ ಇಲ್ಲಿ ಏನೋ ಒಂದು ಸಮಥಿಂಗ್ ನಿಮಗೆ ತಡೆ ಆಗ್ತಾ ಇರುತ್ತೆ. ಲೈಫಲ್ಲಿ ಗ್ರೋತ್ ತೊಗೊಳ್ಲಿಕ್ಕೆ ಆಗ್ತಿರಲ್ಲ, ಸಕ್ಸಸ್ ಪಡಲಿಕ್ಕೆ ಆಗ್ತಿರಲ್ಲ, ಪ್ರತಿಯೊಂದು ವಿಷಯದಲ್ಲೂ ಫೇಲ್ಯೂರ್ ನೋಡ್ತಾ ಇರ್ತೀರಾ. ಸೊ ಅದಕ್ಕೆ ಆ ರಿಲೇಟೆಡಲ್ಲಿ ಓಕೆನಾ, ನೀವು ಅದರಿಂದ ಹೊರಗೆ ಬಂದು ನಿಮ್ಮ ಲೈಫನ್ನೊಂದು ಸಕ್ಸಸ್ಫುಲ್ ಲೈಫ್ನ ಮಾಡ್ಕೊಳ್ಲಿಕ್ಕೆ ಈ ಒಂದು ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ, ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆ, ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು, ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಳ್ಬೋದು. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಅಪ್ಲೋಡ್ ಮಾಡೋಂಥ ವಿಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ನಿಮಗೂ ಕೂಡ ಈ ಒಂದು ಬ್ಯೂಟಿಫುಲ್ ಆಗಿರೋಂಥ ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಲ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಯೂನಿವರ್ಸ್ ನಿಮಗೆ ಬ್ಯೂಟಿಫುಲ್ ಆಗಿರೋಂಥ ಸ್ಪಿರಿಚುವಲ್ ವರ್ಲ್ಡ್ಗೆ ಕರ್ಕೊಂಬಂದಿದ್ದಾರೆ, ನನ್ನ ಜೊತೆ ಕನೆಕ್ಟ್ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ಯು ಆರ್ ವೆರಿ ವೆರಿ ಲಕ್ಕಿ ಪರ್ಸನ್. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂದರೆ ಕಮೆಂಟ್ಸ್ಗಳನ್ನ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ತುಂಬ ದಿನ ಆಯ್ತಲ್ವಾ, ಅದನ್ನು ಹೇಳಲೇ ಇಲ್ಲ. ಸ್ವಲ್ಪ ಸಮಥಿಂಗ್ ಬ್ಯುಸಿ ಇರೋ ಕಾರಣ ನನಗೆ ವಿಡಿಯೋ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಎಲ್ಲದಕ್ಕೂ ಟೈಮ್ ಬೇಕಲ್ವಾ, ಸೊ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಸೊ ಸಮ್ ಡೇಸ್ ಏನು ಮಾಡೋದಲ್ವಾ, ಸೊ ಆಗಲ್ಲ. ಅಡ್ಜಸ್ಟ್ ಮಾಡ್ಕೊಳ್ತೀರಾ, ನೀವೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ತೀರಲ್ವಾ. ಒಂದಿನ ವೀಡಿಯೋ ಬಂದಿಲ್ಲ ಅಂದರೆ ಬೇಜಾರಾಗುತ್ತೆ, ನನಗೂ ಗೊತ್ತು, ನನಗೂ ಕೂಡ ಬೇಜಾರಾಗುತ್ತೆ ನಿಮಗೆ ವೀಡಿಯೋ ಅಪ್ಲೋಡ್ ಮಾಡಿಲ್ಲಲ್ವಾ ಅಂತ ಹೇಳ್ಬಿಟ್ಟು. ಬಟ್ ಏನು ಮಾಡಲಿ, ಸಮ್ಟೈಮ್ಸ್ ನನಗೂ ಸ್ವಲ್ಪ ಎಲ್ಲ ಕೆಲಸಗಳ ಮಧ್ಯೆ ಇದನ್ನು ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ತೀರಾ, ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ನನ್ನನ್ನು ಅರ್ಥ ಮಾಡ್ಕೊಳ್ತಾರೆ ಅಂತ ನನಗೆ ಗೊತ್ತು. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ನಿಮ್ಮ ಪರ್ಸನ್ ಫೋಟೋನ ನೋಡಿ ಹಾಗೆ ಅವರ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಓಕೆ, ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳಬೇಕಾಗತ್ತೆ. ಓಕೆ, ಸೊ ಈ ಒಂದು ರೀಡಿಂಗ್ ಮಾಡಲಿಕ್ಕೆ ನಾನೊಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ. ತುಂಬ ಜನ ಅದರಲ್ಲಿ ರಿಕ್ವೆಸ್ಟ್ ಮಾಡಿದ್ರಿ ಈ ಒಂದು ರಿಲೇಟೆಡಲ್ಲಿ ಕ್ಯಾಂಡಲ್ ವ್ಯಾಕ್ಸ್ ಮಾಡಿ ಮ್ಯಾಮ್ ಅಂತ ಹೇಳ್ಬಿಟ್ಟು. ಸೊ ಇವತ್ತು ನಾನು ಇದೇ ರಿಲೇಟೆಡಲ್ಲಿ ಕ್ಯಾಂಡಲ್ ವ್ಯಾಕ್ಸ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಏನಾಗುತ್ತೆ, ಏನು ಗೈಡೆನ್ಸ್ ಬರ್ತಿದೆ ಅಂಥೇಳಿ ಚೆಕ್ ಮಾಡೋಣ. ಆದಿಪರಾಶಕ್ತಿ ಜಗನ್ಮಾತೆ, ಥ್ಯಾಂಕ್ ಯು ಯೂನಿವರ್ಸ್. ಓಕೆ, ನಿಮ್ಮನ್ನು ಬಿಟ್ಟೋಗಿರೋಂಥ ವ್ಯಕ್ತಿ ವಾಪಸ್ ನಿಮ್ಮ ಹತ್ರ ರಿಟರ್ನ್ ಬರ್ತಾರಾ ಅನ್ನುವಂಥದ್ದನ್ನು ಚೆಕ್ ಮಾಡೋಣ. ಓಕೆ, ಪ್ಲೀಸ್ ಗೈಡ್ ಮಿ ಯೂನಿವರ್ಸ್. ಎಸ್, ಇಲ್ಲಿ ತುಂಬಾ ಅವರು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ವಿಷಯದಲ್ಲಿ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಸೊ ಈ ಒಂದು ಪರಿಸ್ಥಿತಿಯಲ್ಲಿ, ಈಗಿನ ಅವರ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮ ಹತ್ರ ಬರಬೇಕು ಅನ್ನೋವಂಥ ಮೈಂಡ್ ಅವರು ಯೋಚನೆ ಮಾಡ್ತಾ ಇಲ್ಲ. ಓಕೆನಾ, ಸೊ ಕರೆಂಟ್ ಎನರ್ಜೀಸ್ ಇಲ್ಲಿ ಕಾಣಿಸ್ತಾ ಇರುವಂಥದ್ದು, ಅವ್ರು ನಿಮ್ಮ ಜೊತೆ ಮಾತಾಡಬೇಕು ಅಥವಾ ಇನ್ನು ರಿಲೇಷನ್ಶಿಪ್ ಬಗ್ಗೆ ಕಂಟಿನ್ಯೂ ಮಾಡಬೇಕಾ ಅಥವಾ ಸಮಥಿಂಗ್ ಇದ್ರ ಬಗ್ಗೆ ಏನೂ ಅವ್ರ ಮೈಂಡಲ್ಲಿ ಬರ್ತಾ ಇಲ್ಲ. ಜಸ್ಟ್ ಅವರು ತುಂಬಾ ನೆಗೆಟಿವ್ ಆಗಿದ್ದಾರೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ನೆಗೆಟಿವ್ ಮೈಂಡ್ ಸೆಟ್ಟಲ್ಲಿದ್ದಾರೆ. ಓಕೆ,
ಅವ್ರ ಥಾಟ್ಸ್ ಇರ್ಬೋದು, ಅವರ ಯೋಚನೆ ಆಗಿರ್ಬೋದು, ಅಥವಾ ನಿಮ್ಮ ಮೇಲಿರ್ಬೋದು, ಅವರು ನೆಗೆಟಿವ್ ಆಗಿಯೇ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಸಮಥಿಂಗ್ ಏನೋ ಒಂದು ರಿಲೇಟೆಡಲ್ಲಿ ನೀವಿಬ್ಬರ ಮಧ್ಯೆ ಮನಸ್ತಾಪ ಬಂದಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಜಗಳಗಳಾಗಿದೆ. ಸೊ ಅದೇ ರಿಲೇಟೆಡಲ್ಲಿ ಅವ್ರು ಇನ್ನೂ ಆ ಒಂದು ವಿಷಯನೇ ಕ್ಯಾರಿ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಇಲ್ಲಿ ತುಂಬ ಕೋಪ, ಸಿಟ್ಟು, ನೀವೇನೇ ಹೇಳಿದ್ರು ಅದಕ್ಕೆ ತದ್ವಿರುದ್ಧವಾಗಿ ಮಾತಾಡುವಂಥದ್ದು. ಸೊ ನಿಮ್ಮ ಪರ್ಸನ್ ಸ್ವಭಾವ ಆ ಥರ ಇದೆ. ಸೊ ಇಲ್ಲಿ ಏನೋ ಒಂದು ವಿಷಯನ ಅವರು ಕ್ಯಾರಿ ಮಾಡ್ತಾ ಇದ್ದಾರೆ. ಇಲ್ಲಿ ಅವರಿಗೆ ಇಷ್ಟ ಆಗದಿರೋವಂಥ ಕೆಲಸನ ನೀವು ಮಾಡಿರ್ಬೋದು, ಅಥವಾ ಅವ್ರಿಗೆ ಇಷ್ಟ ಆಗದಿರೋ ಹಾಗೆ ಅವ್ರ ಜೊತೆ ನೀವು ನಡ್ಕೊಂಡಿರ್ಬೋದು. ಸಮಥಿಂಗ್ ಇಲ್ಲೇನೋ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತೇಳಿ ರೀಸೆಂಟಾಗಿ ಆಗಿರೋವಂಥದ್ದು ಕಾಣಿಸ್ತಾ ಇದೆ. ಸೊ ಇದೇ ರಿಲೇಟೆಡಲ್ಲೇ ಅವರು ತುಂಬಾ ಮನಸ್ಸಿಗೆ ಹಚ್ಕೊಂಡಿದ್ದಾರೆ. ಓಕೆ, ಈಗಿನ ಅವರ ಪರಿಸ್ಥಿತಿಯಲ್ಲಿ ಈ ಒಂದು ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅನ್ನೋವಂಥ ಕನ್ಫ್ಯೂಷನ್ ಕೂಡ ಇದೆ. ಒಂದ್ಸಲ ಅವ್ರ ಮೈಂಡ್ ಅನ್ನಿಸ್ತಾ ಇದೆ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳಿ, ಇನ್ನೊಂದ್ಸಲ ಅನ್ನಿಸ್ತಾ ಇದೆ ಬೇಡ ಅಂತ ಹೇಳಿ. ಇಲ್ಲಿ ನೀವು ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀರ ಅವ್ರನ್ನ, ಅವ್ರ ಜೊತೆ ಮಾತಾಡದೆ ಅಥವಾ ಅವ್ರನ್ನ ನೋಡ್ದೇನೆ ಅಥವಾ ಅವ್ರ ವಾಯ್ಸ್ ಕೇಳ್ದೇನೆ ತುಂಬ ಮಿಸ್ ಮಾಡ್ಕೊಳ್ತಿದ್ದೀರ. ಅವ್ರ ವಾಯ್ಸ್ ಇರ್ಬೋದು ಅಥವಾ ಸಮಥಿಂಗ್ ಅವ್ರ ಸ್ಮೈಲ್, ಅವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತಿರೋ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ. ಸೊ ನೈಟ್ ಅವ್ರನ್ನೆಲ್ಲ ನೆನ್ಪು ಮಾಡ್ಕೊಳ್ಳುವಂಥದ್ದು, ನಿದ್ದೆ ಮಾಡದಿರೋವಂಥದ್ದು, ಅವರ ನೆನಪೇ ನಿಮಗೆ ತುಂಬ ಕಾಡ್ತಾ ಇರುತ್ತೆ. ಸರಿಯಾಗಿ ನಿದ್ದೆ ಮಾಡ್ತಿಲ್ಲ, ಊಟ ಮಾಡ್ತಿಲ್ಲ, ಯಾವ ಕೆಲಸದ ಮೇಲೂ ತುಂಬ ಕಾನ್ಸಂಟ್ರೇಟ್ ಇಲ್ಲದೇ ಕೆಲಸ ಮಾಡ್ತಾಯಿದ್ದೀರಾ, ಏನೋ ಜೀವನ ಮಾಡಬೇಕಲ್ಲ ಅನ್ನೋವಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದೀರಾ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಆ ವ್ಯಕ್ತಿಗೂ ಕೂಡ ಇಲ್ಲಿ ಅದೇ ಥರನೇ ಫೀಲಿಂಗ್ ಆಗ್ತಾ ಇದೆ, ಬಟ್ ಅವರು ತೋರಿಸ್ಕೊಳ್ತಾ ಇಲ್ಲ ಅಷ್ಟೇ. ಸೊ ಏನೂ ಇಲ್ಲ, ನನಗೇನು ಫೀಲಿಂಗ್ಸ್ ಇಲ್ಲ ಅನ್ನೋ ಥರ ಅವರಿದ್ದಾರೆ, ಬಟ್ ಅವರು ಮನಸ್ಸಲ್ಲೇ ಅವರು ಕೊರಗ್ತಾ ಇದ್ದಾರೆ. ಓಕೆನಾ, ಇದು ತುಂಬ ವರ್ಷದ ಪ್ರೀತಿನೇ ಅಂತಲೇ ಕಾಣಿಸ್ತಾ ಇದೆ. ಇಲ್ಲಿ ಥರ್ಡ್ ಪಾರ್ಟಿ ಒಂದು ಎನರ್ಜೀಸ್ ತುಂಬಾ ಸ್ಟ್ರಾಂಗ್ ಆಗಿರೋ ಹಾಗೆ ಕಾಣಿಸ್ತಾ ಇದೆ. ಓಕೆನಾ, ಇಲ್ಲಿ ಯು ಲೆಟರ್, ಐ ಲೆಟರ್, ವೈ, ವಿ, ಕೆ, ಎಸ್, ಹೆಚ್, ಎಲ್, ಆರ್, ಎಂ ಲೆಟರ್ನವರ ಪ್ರೆಸೆನ್ಸ್, ಎನ್ ಲೆಟರ್ನವರ ಪ್ರೆಸೆನ್ಸ್, ಡಿ ಲೆಟರ್ನವರ ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಎಸ್, ಇಲ್ಲಿ ಐ ಮಿಸ್ ಯು ಅನ್ನೋವಂಥದ್ದು ಮೆಸೇಜ್ ಆ್ಯಪ್ಟ್ ಆಗ್ತಾ ಇರುವಂಥದ್ದು. ನೀವು ಅವರಿಗೆ ಎವ್ರಿ ಡೇ ನೀವು ಅವರಿಗೆ ಸಾರಿ ಕೇಳ್ತಾ ಇದ್ದೀರಾ, ಅಥವಾ ನಿಮ್ಮ ಪರ್ಸನ್ ನಿಮಗೆ ಸಾರಿ ಕೇಳ್ತಿರ್ಬೋದು. ಸಮಥಿಂಗ್ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಅದ್ರ ರಿಲೇಟೆಡಲ್ಲಿ. ಬಟ್ ಇಲ್ಲಿ ಎಲ್ಲೋ ಒಂದು ಕಡೆ ಒಂದು ಹೋಪ್ ಇಟ್ಕೊಂಡಿದ್ದೀರಾ ಅವ್ರು ಬರ್ತಾರೆ ಅಂತ ಹೇಳಿ. ಡೆಫಿನೆಟ್ಲಿ ಇಲ್ಲಿ ಬರುವಂಥ ಚಾನ್ಸಸ್ ಕೂಡ ಇದೆ. ಕೆಲವೊಬ್ಬರಿಗೆ 1 ಮಂತ್ ಆಗ್ಬೋದು, ಇನ್ನೂ ಕೂಡ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ. 4 ಮಂತ್ ಕೂಡ ಆಗಬಹುದು, 1 ವೀಕ್ ಆಗಬಹುದು. ಎಸ್, ಇಲ್ಲಿ 1 ವೀಕ್ ಅಥವಾ ಈ ಒಂದು ಮಂತ್ ಎಂಡ್ ಒಳಗೆ ನಿಮ್ಮನ್ನು ಅವರು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಬೇರೆಯವ್ರ ಮುಖಾಂತರ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಟ್ಯಾರೋಯಿಂದ ಏನು ಬರ್ತಿದೆ ಅಂತ ಹೇಳಿ ಚೆಕ್ ಮಾಡೋಣ. ಎಸ್, ತುಂಬ ಹರ್ಟ್ ಮಾಡ್ಕೊಳ್ತಾ ಇದ್ದೀರಾ ಇಲ್ಲಿ ಕೆಲವೊಬ್ರು ನಿಮಗೆ ನೀವು ಹರ್ಟ್ ಮಾಡ್ಕೊಳ್ತಿದ್ದೀರಾ ಅಂತಲೂ ಕಾಣಿಸ್ತಾ ಇದೆ. ಓಕೆನಾ, ಸೊ ಇಲ್ಲಿ 7 ನಂಬರ್ ಅನ್ನುವಂಥದ್ದು ಇಲ್ಲಿ ಆ್ಯಪ್ಟ್ ಆಗ್ತಾ ಇದೆ. ಇಲ್ಲಿ 7 o'clock ನೀವಿಬ್ಬರು ಮೀಟ್ ಆಗ್ತಿದ್ರಿ, ಅಥವಾ 7 o'clock ನೀವಿಬ್ಬರು ಮೆಸೇಜ್ ಮಾಡ್ತಾ ಇದ್ದಿದ್ದು ಅಥವಾ ಚಾಟ್ ಮಾಡ್ತಾ ಇದ್ದಿದ್ದು. ಸಮಥಿಂಗ್ ಇಲ್ಲಿ 7 o'clock ಅನ್ನೋವಂಥದ್ದು, 7 ನಂಬರ್ ಅನ್ನೋವಂಥದ್ದು, 7 ಡೇಟ್ ಇರ್ಬೋದು, 7 ಮಂತ್ ಇರ್ಬೋದು. ಸಮಥಿಂಗ್ ಇಲ್ಲಿ 7 ಅನ್ನೋವಂಥದ್ದು ಏನೋ ಇಲ್ಲಿ ಆ್ಯಪ್ಟ್ ಆಗ್ತಾ ಇದೆ. ನಿಮ್ಮಿಬ್ಬರು ಒಂದು ರಿಲೇಷನ್ಶಿಪ್ಪಿಗೆ 7 ಅನ್ನೋ ನಂಬರ್ ಏನೋ ಕನೆಕ್ಷನ್ ಇದೆ. ಓಕೆನಾ, ಸೊ ಇಲ್ಲಿ ಸಮಥಿಂಗ್ ನಿಮ್ಮಿಬ್ಬರ ಮಧ್ಯೆ ಒಂದು ಏನೋ ಪ್ಲ್ಯಾನಿಂಗ್ ಕೂಡ ಆಗ್ತಾ ಇದೆ. ಹೊರಗಡೆ ಸುತ್ತಾಡಬೇಕು ಅಥವಾ ಟ್ರಾವೆಲ್ ಮಾಡಬೇಕು ಅನ್ನೋಂಥ ಏನೋ ಪ್ಲ್ಯಾನಿಂಗ್ ಕೂಡ ಮಾಡಿದ್ದಿರ್ಬೋದು ನೀವಿಬ್ಬರು. ಸೊ ಇಲ್ಲಿ ಟ್ಯಾರೋಯಿಂದ ಏನು ಬರುತ್ತೆ ಅಂಥೇಳಿ ಚೆಕ್ ಮಾಡೋಣ. ಎಸ್, ಇಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಆ ಪ್ರಾಬ್ಲಮ್ಸ್ ಎಲ್ಲದನ್ನು ಸಾಲ್ವ್ ಮಾಡಬೇಕು, ಮುಗಿಸ್ಬೇಕು.
ಸಾಕಪ್ಪ ಈ ಪ್ರಾಬ್ಲಮ್ಸ್ ಎಲ್ಲದನ್ನು ಅಂತ ಹೇಳಿಬಿಟ್ಟು ಇಲ್ಲಿ ಏನೋ ಸಮಥಿಂಗ್ ಅವ್ರು ದಾರಿ ಹುಡುಕ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ನಿಮ್ಮ ಪರ್ಸನ್ ಇಲ್ಲಿ ತುಂಬಾ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀರಾ ಪ್ರೀತಿ ವಿಷಯದಲ್ಲಿ. ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಕೂಡ ತುಂಬ ಇಶ್ಯೂಸ್ ಮಾಡ್ತಾ ಇರ್ಬೋದು. ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿ ಒಪ್ಕೊಳ್ತಾ ಇಲ್ಲ ನಿಮ್ಮ ಪ್ರೀತಿಗೆ, ಅಥವಾ ಸಮಥಿಂಗ್ ಇಲ್ಲಿ ಯಾರಿಂದನೂ ನಿಮ್ಮ ರಿಲೇಷನ್ಶಿಪ್ಗೆ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಆ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಬೇಕು ಅಂತ ಹೇಳಿ ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು, ತುಂಬ ಸರ್ಚಿಂಗ್ ಮಾಡ್ತಾ ಇದ್ದೀರಾ. ಏನಾದರೂ ದಾರಿ ಸಿಗತ್ತಾ ಅಂತ ಹೇಳಿಬಿಟ್ಟು. ಎಸ್, ಕಂಗ್ರ್ಯಾಚುಲೇಷನ್. ಇಲ್ಲಿ ಮ್ಯಾರೇಜ್ ಕೂಡ ಆಗುವಂಥ ಒಂದು ಸಾಧ್ಯತೆ ಕೂಡ ಇಲ್ಲಿ ಬರ್ತಾ ಇದೆ. ಇಲ್ಲಿ ಮ್ಯಾರೇಜ್ ರಿಲೇಟೆಡಲ್ಲೂ ನೀವಿಬ್ಬರು ಮಾತುಕತೆ ಮಾಡಿರ್ಬೋದು, ಇಲ್ಲಿ ಮ್ಯಾರೇಜ್ ಆಗೋಣ ಅಂತ ಹೇಳಿ, ಅಥವಾ ಇಲ್ಲಿ ಸಮಥಿಂಗ್ ಈ ಪ್ರಾಬ್ಲಮ್ಸ್ ಎಲ್ಲದನ್ನು ಸಾಲ್ವ್ ಮಾಡಿಬಿಟ್ಟು ಮ್ಯಾರೇಜ್ ಆಗೋಣ ಅಂತ ಹೇಳಿನೂ ನಿಮ್ಮ ಮೈಂಡಲ್ಲಿ ಬರ್ತಿರ್ಬೋದು, ಅಥವಾ ನಿಮ್ಮ ಪರ್ಸನ್ ಮೈಂಡಲ್ಲಿ ಬರ್ತಾ ಇರ್ಬೋದು. ಇಲ್ಲಿ ನೀವಿಬ್ಬರದೊಂದು ಟ್ವಿನ್ ಫ್ಲೇಮ್ ರಿಲೇಷನ್ಶಿಪ್ ಅಂತಲೇ ಹೇಳ್ಬೋದು. ಇಲ್ಲಿ ಸೋಲ್ಮೇಟ್ ಕನೆಕ್ಷನ್ ಕೂಡ ಇರ್ಬೋದು. ಸಮಥಿಂಗ್ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಚೇಂಜಸ್ ಆಗತ್ತೆ ಡೆಫಿನೆಟ್ಲಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಇಬ್ಬರೂ ಕೂಡ ಮನಸ್ಸಲ್ಲಿ ಪ್ರೀತಿನ ಇಟ್ಕೊಂಡಿದ್ದೀರಾ, ಬಟ್ ಇಲ್ಲಿ ಏನಾಗ್ತಿದೆ ಒಬ್ರನ್ನೊಬ್ರು ಹೇಳ್ಕೊಳ್ತಾ ಇಲ್ಲ. ಓಕೆನಾ, ತುಂಬಾ ಮನಸ್ಸಲ್ಲಿ ಕ್ಯಾರಿ ಮಾಡ್ತಿದ್ದೀರಾ, ಪ್ರತಿಯೊಂದು ವಿಷಯನೂ ಕ್ಯಾರಿ ಮಾಡ್ತಿದ್ದೀರಾ. ಇಲ್ಲಿ ಪ್ರೀತಿನೇ ಅಂತ ಅಲ್ಲ, ಹರ್ಟ್ ಆಗಿದ್ದೂ ಕ್ಯಾರಿ ಮಾಡ್ತಿದ್ದೀರಾ, ಬೇಜಾರಾಗಿದ್ದೂ ಕ್ಯಾರಿ ಮಾಡ್ತಿದ್ದೀರಾ, ಖುಷಿ ವಿಷಯನೂ ಕ್ಯಾರಿ ಮಾಡ್ತಿದ್ದೀರಾ. ಸಮಥಿಂಗ್ ಇಲ್ಲಿ ಮಿಕ್ಸ್ ಫೀಲ್ ಅಂತಲೇ ಹೇಳ್ಬೋದು ನಿಮಗೆ ಆ ಒಂದು ವ್ಯಕ್ತಿ ಮೇಲೆ. ಬಟ್ ಇಲ್ಲಿ ಆ ವ್ಯಕ್ತಿ ಕೂಡ ತುಂಬಾ ಫೀಲಿಂಗ್ಸಲ್ಲಿ ಇದ್ದಾರೆ. ಓಕೆ, ಸೊ ನಿಮ್ಮ ಫೀಲಿಂಗ್ಸಲ್ಲೇ ಅವರು ಕೂಡ ಇದ್ದಾರೆ. ಬಟ್ ಇಲ್ಲಿ ಏನಾಗ್ತಿದೆ, ತುಂಬ ಅರ್ಜೆಂಟ್ ಡಿಸಿಷನ್ ತೊಗೊಳ್ಳೋದು, ಇಬ್ಬರು ಕೂಡ ಸಡನ್ನಾಗಿ ಡಿಸಿಷನ್ನ ತೊಗೊಳ್ಳೋದು. ಈಗಾಯಿತು, ಜಗಳ ಆಯಿತು, ನೆಕ್ಸ್ಟ್ ಮಿನಿಟೇ ಬ್ರೇಕಪ್ ಅಂತ ಹೇಳೋದು, ನೆಕ್ಸ್ಟ್ ಮಿನಿಟೇ ಮೂವ್ ಆನ್ ಅಂತ ಹೇಳುವಂಥದ್ದು, ನೆಕ್ಸ್ಟ್ ಮಿನಿಟೇ ಏನು ಬಾಯಿಗೆ ಏನು ಬರುತ್ತೆ ಅದನ್ನು ರಪ್ಪ ಅಂತ ಹೇಳಿಬಿಡೋದು. ಅದೇ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋವಂಥದ್ದು. ಓಕೆನಾ, ಸೊ ಇಲ್ಲಿ ಇಬ್ಬರಲ್ಲಿ ಒಬ್ಬರು ಕೋಪನ ಕಂಟ್ರೋಲ್ ಮಾಡಬೇಕು. ಇಲ್ಲಿ ಮ್ಯಾರೇಜ್ ಆಗಬೇಕು ಅಥವಾ ಮದುವೆ ರಿಲೇಟೆಡಲ್ಲಿ ಸಮಥಿಂಗ್ ಏನಾದರೂ ನೀವು ಇವ್ರ ಮಧ್ಯೆ ಮಾತುಕತೆ ಬಂದಿದೆ ಅಂತ ಹೇಳಿದರೆ ಡೆಫಿನೆಟ್ಲಿ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ಓಕೆ, ಸೊ ಏಂಜಲ್ ಇದಕ್ಕೆ ಏನು ಹೇಳ್ತಾ ಇದ್ದಾರೆ, ಏನು ಗೈಡೆನ್ಸ್ ಮಾಡ್ತಾ ಇದ್ದಾರೆ? ಪರ್ಫೆಕ್ಟ್ ಟೈಮಿಂಗ್, ವೆಯ್ಟ್, ಸ್ವಲ್ಪ ದಿನ ವೆಯ್ಟ್ ಮಾಡಿ. ಓಕೆ, ಇಲ್ಲಿ ತುಂಬ ಜನ ಏನು ಮಾಡ್ತಿದ್ದೀರಾ, ಅರ್ಜೆಂಟಲ್ಲಿ ಡಿಸಿಷನ್ ತೊಗೊಂಡು ಅರ್ಜೆಂಟ್ ಮಾಡ್ತಿದ್ದೀರಾ. ಅವರು ಬೇಕೇ ಬೇಕು ನನ್ನ ಲೈಫಲ್ಲಿ, ಅವ್ರನ್ನ ಹೆಂಗಾದ್ರೂ ಮಾಡಿ ಕರ್ಕೊಂಬರಲೇಬೇಕು, ಯಾವಾಗ ಆಗುತ್ತೆ, ಅವ್ರು ಯಾವಾಗ ಬರ್ತಾರೆ, ತುಂಬ ಅದೇ ಹಿಂದೆನೇ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ಇಲ್ಲಿ ತುಂಬ ರೆಮಿಡೀಸ್ ಕೂಡ ಮಾಡ್ತಿರ್ಬೋದು, ಅಥವಾ ಕೆಲವೊಬ್ರು ಇಲ್ಲಿ ಮ್ಯಾನಿಫೆಸ್ಟ್ ಕೂಡ ಮಾಡ್ತಿರ್ಬೋದು ನಿಮ್ಮ ಪರ್ಸನ್ಗೋಸ್ಕರ, ಅಥವಾ ಅವ್ರು ವಾಪಸ್ ಬರಲಿ, ರಿಟರ್ನ್ ಬರಲಿ ಅಂತೇಳಿ. ಸಮಥಿಂಗ್ ಇಲ್ಲಿ ಅವರಿಗೋಸ್ಕರ ಏನೇನೋ ಟ್ರೈ ಮಾಡ್ತಿದ್ದೀರಾ, ಏನೇನೋ ಹರಕೆಗಳನ್ನು ಮಾಡ್ಕೊಳ್ತಿದ್ದೀರಾ. ದೇವ್ರ ಹತ್ರ ಹೋಗುವಂಥದ್ದು, ಅಂದರೆ ದೇವ್ರ ಹತ್ರ ಹೋಗಿ ಕೇಳಿಸೋವಂಥದ್ದು, ಹರಕೆ ಮಾಡ್ಕೊಳ್ಳೋವಂಥದ್ದು, ಸಮಥಿಂಗ್ ಇಲ್ಲಿ ಏನೇನೋ ಮಾಡ್ತಾ ಇದ್ದೀರಾ ಅವ್ರಿಗೋಸ್ಕರ, ಅವ್ರು ವಾಪಸ್ ನಿಮ್ಮ ಲೈಫಿಗೆ ಬರಲಿ ಅಂತ ಹೇಳಿಬಿಟ್ಟು. ಓಕೆ, ಏನು ಮಾಡ್ತಿದ್ದೀರಾ ಅದನ್ನೆಲ್ಲದನ್ನು ಮಾಡಿಬಿಟ್ಟು ನಿಮಗೆ ಏನು ಅನಿಸ್ತಿದೆ, ಅವ್ರು ಯಾವಾಗ ಬರ್ಬೋದು, ಇವಾಗ ಬರ್ತಾರಾ, ನಾಳೆ ಬರ್ತಾರಾ, ನಾಳೆ ಕಾಲ್ ಮಾಡ್ತಾರಾ, ಮೆಸೇಜ್ ಮಾಡ್ತಾರಾ, ಒಂದು ಮೆಸೇಜ್ ಬಂದರೂ ಅಷ್ಟೇ, ಒಂದು ಫೋನ್ ಕಾಲ್ ಬಂದರೂ ಅಷ್ಟೇ, ಅವ್ರದ್ದೇ ಮೆಸೇಜ್ ಬಂತು, ಅವ್ರದ್ದೇ ಕಾಲ್ ಬಂತು ಅನ್ನೋಂಥ ಒಂದು ಮೈಂಡ್ ಸೆಟ್ಟನ್ನು ನೀವು ಅನ್ಕೊಂಬಿಟ್ಟಿದ್ರೆ ಇವಾಗ. ಓಕೆ, ಸೊ ಇಲ್ಲೇನಾಗ್ತಿದೆ, ಆ ಒಂದು ಆತುರ, ಆ ಒಂದು ಟೆನ್ಷನ್, ಆ ಒಂದು ವಿಷಯದ ಮೇಲೇ ಹಿಂದೆ ಬಿದ್ದಿದ್ದೀರಲ್ವ. ಸೊ ಹಾಗಾಗಿ ಇಲ್ಲಿ ಕೆಲಸ ನಿಮ್ಮದು ಆಗ್ತಾ ಇಲ್ಲ, ನೀವೇನು ಅಂದ್ಕೊಳ್ತಿದ್ರೆ ಅದು ಆಗ್ತಾ ಇಲ್ಲ. ಸ್ವಲ್ಪ ದಿನ ವೆಯ್ಟ್ ಮಾಡಿ, ನೀವು ಅಂದ್ಕೊಂಡಿರೋಂಥ ವಿಷಯಗಳನ್ನು ಯೂನಿವರ್ಸಿಗೆ ಬಿಟ್ಬಿಡಿ. ಓಕೆನಾ, ತುಂಬ ಆ ವಿಷಯದ ಹಿಂದೆನೇ ಹೋಗ್ತಾ ಇರಬೇಡಿ. ಇಲ್ಲಿ ಪರ್ಫೆಕ್ಟ್ ಟೈಮಿಂಗ್ ಅಂತ ಬಂದಾಗ ಡೆಫಿನೆಟ್ಲಿ ಆಗುತ್ತೆ. ಓಕೆನಾ, ಇಲ್ಲಿ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ಕೆಲವೊಬ್ರು ತುಂಬ ಮ್ಯಾನಿಫೆಸ್ಟ್ ಮಾಡೋದೆಲ್ಲ ಹೇಳಿದೆ ಅಲ್ವಾ, ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ನಿಮ್ಮ ಪರ್ಸನ್ ವಾಪಸ್ ಬರಬೇಕು ಅನ್ನೋಂಥದ್ದು ಮೈಂಡ್ ನಿಮ್ಮಲ್ಲೂ ಇದೆ. ಬಟ್ ಇನ್ನೇನು ಮಾಡ್ತಿದ್ದೀರಾ, ನೀವು ಅದ್ರ ಹಿಂದೆನೇ ಇದ್ದೀರಾ. ಸೊ ನೀವೇನು ಅಂದ್ಕೊಂಡಿರ್ತೀರ ಅದನ್ನ ದೇವರಿಗೆ, ಯೂನಿವರ್ಸಿಗೆ ಬಿಟ್ಟಿದ್ದೀರಾ ಅಂತ ಹೇಳಿದ್ರೆ ಬಿಟ್ಬಿಡ್ಬೇಕು ಆ ವಿಷಯನ. ಯಾವತ್ತೂ ಅದ್ರ ಹಿಂದೆನೇ ಹೋಗ್ತಾ ಇರಬಾರ್ದು. ಈಗ ನಿಮಗೆ ನೋಡಿ, ನಿಮಗೇನೋ ಒಂದು ಯಾರೊಬ್ರು ಕೆಲಸ ವಹಿಸಿರ್ತಾರೆ, ಈ ಕೆಲಸನ ಮಾಡು ಅಂತ ಹೇಳ್ಬಿಟ್ಟು. ಓಕೆನಾ, ವಯಸ್ಸಿದವ್ರು ಏನು ಮಾಡ್ತಾರೆ, ಕೆಲಸ ವಯಸ್ಸಿದವ್ರು ಯಾರಾದರೂ ಬಂದುಬಿಟ್ಟು ಪದೇ ಬಂದು ನಿಮ್ಮ ಹತ್ರ ಕೇಳ್ತಾ ಇದ್ರೆ, ಇರಿಟೇಟ್ ಮಾಡ್ತಿದ್ರೆ ನೀವೇನು ಮಾಡ್ತೀರಾ? ನಾನು ಹೇಳಿದ ಕೆಲಸ ಮಾಡಿದ್ಯಾ, ಹೀಗೆ ಮಾಡು, ಹಾಗೆ ಮಾಡು, ಹೀಗೆ ಮಾಡಬೇಡ, ಆ ಥರ ಮಾಡ್ತಿರು, ಈ ಥರ ಮಾಡು. ನಿಮಗೆ ಆ ಕೆಲಸನ ವಹಿಸಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರತ್ತೆ, ಹಾಗಾಗಿ ಆ ಕೆಲಸ ನಿಮಗೆ ವಹಿಸಿರ್ತಾರೆ ಅಲ್ವಾ. ನೀವೇನು ಮಾಡ್ತೀರಾ, ನಿಮಗೆ ಗೊತ್ತಿದೆ ಅಂತ ನಿಮ್ಮ ಮೈಂಡಲ್ಲಿ ನೀವು ಆ ಕೆಲಸ ಮಾಡ್ತಾ ಇರ್ತೀರಾ. ಬಟ್ ಆ ವ್ಯಕ್ತಿ ಬಂದು ಕೆಲಸ ವಹಿಸಿರೋ ವ್ಯಕ್ತಿ ಪದೇ ಬಂದು ನಿಮಗೆ ಡಿಸ್ಟರ್ಬ್ ಮಾಡ್ತಿದ್ರೆ ನೀವೇನು ಮಾಡ್ತೀರಾ, ನನ್ನ ಕೈಲಿ ಮಾಡ್ಲಿಕ್ಕಾಗಲ್ಲ, ನಿನ್ನ ಕೆಲಸ ನೀನೇ ಮಾಡ್ಕೊ, ನಾನು ಮಾಡಲ್ಲ ಅಂತ ಹೇಳ್ಬಿಡ್ತೀರಾ ಅಲ್ವಾ. ಸೊ ಅದೇ ಥರನೇ ನೀವು ಒಂದು ಯೂನಿವರ್ಸ್ ಹತ್ರ ಅಥವಾ ದೇವ್ರ ಹತ್ರ ನಿಮ್ಮ ಬೇಡಿಕೆನ ಇಡ್ತಾ ಇದ್ದೀರಾ, ಬೇಡಿಕೆನ ಬೇಡ್ಕೊಳ್ತಾ ಇದ್ದೀರಾ, ನಿಮ್ಮ ಇಷ್ಟನ ಅವರು ಈ ಥರ ಆಗಬೇಕು ಅಂತ ನೀವು ಕೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ಕೇಳಿದ ಮೇಲೆ ಬಿಟ್ಬಿಡಿ, ಆ ದೇವರಿಗೆ ಬಿಟ್ಬಿಡಿ.
ಆ ಒಂದು ಕೆಲಸ ಆಗಬೇಕು, ಆಯಿತು, ಆ ದೇವರು ನಿಮಗೆ ಹೇಗೆ ಮಾಡಬೇಕು, ಯೂನಿವರ್ಸ್ ನಿಮಗೆ ಹೇಗೆ ಮಾಡಿಕೊಡ್ಬೇಕು ಮಾಡಿಕೊಡ್ತಾರೆ. ಬಟ್ ಇಲ್ಲಿ ನೀವು ಪದೇ ಪದೇ ಹೋಗ್ಬಿಟ್ಟು ಪ್ರತಿದಿನ ಹೋಗ್ಬಿಟ್ಟು ಪ್ರತಿ ಕ್ಷಣ ಹೋಗ್ಬಿಟ್ಟು ಇದು ಯಾವಾಗತ್ತೆ, ಈಗ ಹೇಗಾಗುತ್ತೆ, ಇದು ಹೇಗಾಗುತ್ತೆ, ಅದೇನಾಗುತ್ತೆ ಕೇಳ್ತಾ 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 ಇದ್ರೆ ನಿಮ್ಮ ಕೆಲಸ ನಿಜವಾಗ್ಲೂ ಡಿಲೇ ಆಗುತ್ತೆ, ಆಗುವಂಥ ಕೆಲಸನೂ ಆಗಲ್ಲ. ಸೊ ಇಲ್ಲಿ ಪರ್ಫೆಕ್ಟ್ ಟೈಮಿಂಗ್ ಅಂತ ಬರ್ತಿದೆ ಅಂತ ಹೇಳಿದ್ರೆ ಇಲ್ಲೆಲ್ಲೋ ಒಂದು ಕಡೆ ನೀವು ತುಂಬ ಆ ವಿಷಯದ ಹಿಂದೆನೇ ಬಿದ್ಕೊಂಡಿದ್ದೀರಾ. ಆ ವಿಷಯ ಯಾವಾಗ ಆಗುತ್ತೆ, ಇದು ಯಾವಾಗ ಆಗುತ್ತೆ ಅಂತಲೇ ಅದ್ರ ವಿಷಯದ ಹಿಂದೆನೇ ಇದ್ದೀರಾ. ಸೊ ಹಾಗಾಗಿ ಇಲ್ಲಿ ನೀವು ಅಂದ್ಕೊಂಡಿರುವಂಥದ್ದು ತುಂಬ ವರ್ಷಗಳಿಂದ ನೀವು ಇಲ್ಲಿ ಪ್ರೇ ಮಾಡ್ತಾ ಇರ್ಬೋದು, ಆಗ್ತಾ ಇಲ್ಲ. ಓಕೆನಾ? ಸೊ ಇಲ್ಲಿ ಪರ್ಫೆಕ್ಟ್ ಟೈಮಿಂಗ್ ಅಂತ ಬಂದಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಆ ಕೆಲಸ ಆಗೇ ಆಗುತ್ತೆ. ನೀವು ಅಂದ್ಕೊಂಡಿರುವಂಥ ನಿಮ್ಮ ವಿಶ್ ಏನಿದೆ ಆ ಫುಲ್ಫಿಲ್ಮೆಂಟ್ ಆಗೇ ಆಗುತ್ತೆ. ಓಕೆನಾ? ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಸಮಥಿಂಗ್ ಇಲ್ಲಿ ನಿಮ್ಮ ಒಂದು ಪ್ರಾಬ್ಲಮ್ಸಿಗೆ ಬೇರೆಯವರ ಹೆಲ್ಪನ್ನ ತಗೊಳ್ಳಿ. ಇಲ್ಲಿ ನೀವೇ ಏನೋ ಮಾಡ್ತೀರಾ ಅಥವಾ ನಿಮ್ಮ ಕೈಯಲ್ಲೇ ಏನೋ ಆಗ್ಬಿಡತ್ತೆ. ಇಲ್ಲಿ ಎಲ್ಲ ವಿಷಯಗಳನ್ನು ಒಬ್ಬರ ಕೈಯಲ್ಲೇ ಹ್ಯಾಂಡಲ್ ಮಾಡಲಿಕ್ಕಾಗಲ್ಲ. ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಬೇರೆಯವರ ಒಂದು ಸಹಾಯ, ಬೇರೆಯವರ ಒಂದು ಗೈಡೆನ್ಸ್ ನಮಗೆ ಬೇಕಾಗಿರುತ್ತೆ. ಓಕೆನಾ? ಸೊ ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು, ಲೈಫಲ್ಲಿ ಏನೋ ಒಂದು ಸ್ಟೆಪ್ ತಗೊಳ್ಬೇಕಂತ ಹೇಳಿದ್ರೆ ನಾವು ಅಂದ್ಕೊಂಡಿರೋವಂಥದ್ದೇ ಬೇರೆ ಆಗಿರುತ್ತೆ, ಬಟ್ ಅಲ್ಲಿ ಆಗ್ತಿರೋವಂಥದ್ದೇ ಬೇರೆ ಆಗ್ತಿರುತ್ತೆ. ಸೊ ಇಲ್ಲಿ ನಮಗೇನಾಗಿರುತ್ತೆ, ಆ ವಿಷಯದ ಮೇಲೇ ತುಂಬ ಕಾನ್ಸಂಟ್ರೇಟ್ ಮಾಡಿರ್ತೀವಿ, ಬೇರೆ ವಿಷಯದ ಬಗ್ಗೆ ನಾವು ಯೋಚನೆನೇ ಮಾಡಿರಲ್ಲ. ಬಟ್ ಬೇರೆಯವ್ರಿಗೆ ಹೇಳಿದಾಗ ಏನಾಗಿರುತ್ತೆ, ನೀನು ಈ ಥರ ಮಾಡೋ ಬದಲು ಈ ಥರ ಮಾಡಿ ಟ್ರೈ ಮಾಡಿ ನೋಡು, ಸರಿಯಾಗ್ಬೋದು ಅನ್ನೋವಂಥದ್ದು ಅವ್ರ ಮೈಂಡಲ್ಲಿ ಬಂದಿರುತ್ತೆ. ಸೊ ಹಾಗಾಗಿ ಇಲ್ಲಿ ನಿಮ್ಮ ಪ್ರಾಬ್ಲಮ್ಸ್ ಏನೇ ಇರ್ಬೋದು, ಬೇರೆಯವ್ರ ಹತ್ರ ನಿಮಗೆ ಯಾರು ನಂಬಿಕೆ ವ್ಯಕ್ತಿ ಇದೆ, ಸೊ ಆ್ಯಸ್ ಎ ಗೈಡೆನ್ಸ್ ಆಗಿ ಅಥವಾ ಕನ್ಸಲ್ಟೇಷನ್ಸ್ ತೊಗೊಳ್ತಿರೋ ಅಥವಾ ನಿಮ್ಮ ಫ್ರೆಂಡ್ ಹತ್ರ ಹೇಳ್ಕೊಳ್ತಿರೋ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಹೇಳ್ತಿರೋ, ಸಮಥಿಂಗ್ ಬೆಟರ್, ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ ಹೇಳಿ ಬರ್ತಾ ಇದೆ. ನಿಮ್ಮ ಪ್ರಾಬ್ಲಮ್ಸ್ನ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದ್ರಿಂದ ಅದಕ್ಕೊಂದು ದಾರಿ ಸಿಗ್ಬಹುದು ಅನ್ನೋವಂಥದ್ದು ಏಂಜಲ್ ಗೈಡೆನ್ಸ್ ಇಲ್ಲಿ ಬರ್ತಾ ಇದೆ. ಓಕೆ, ರೊಮ್ಯಾಂಟಿಕ್ ಏಂಜಲ್ ಏನು ಗೈಡ್ ಮಾಡ್ತಿದ್ದಾರೆ ಚೆಕ್ ಮಾಡೋಣ. ಓಕೆ, ಪೇ ಅಟೆನ್ಷನ್ ಟು ದ ರೆಡ್ ಫ್ಲಾಗ್ಸ್ ಅಂತೇಳಿ ಬರ್ತಾ ಇದೆ. ಓಕೆ, ಪ್ಯಾಷನ್, ಲೆಟ್ ಯುವರ್ ಫ್ರೆಂಡ್ ಹೆಲ್ಪ್ ಯು. ಎಸ್, ನಿಮ್ಮ ರಿಲೇಶನ್ಶಿಪ್ಪಿಗೆ ಸಮಥಿಂಗ್ ಒಬ್ಬರ ಹೆಲ್ಪ್ ಡೆಫಿನೆಟ್ಲಿ ಬೇಕಾಗಿದೆ. ಇಲ್ಲಿ ನಿಮ್ಮ ಕೈಯಲ್ಲಿ ಮಾಡಲಿಕ್ಕೆ, ನಿಮ್ಮ ಕೈಯಲ್ಲಿ ಈ ಒಂದು ರಿಲೇಶನ್ಶಿಪ್ನ ಸರಿ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮ ಪರ್ಸನ್ ನಿಮ್ಮ ಲೈಫಿಗೆ ರಿಟರ್ನ್ ಬರಬೇಕು ಅಂತಿದ್ರೆ ಯಾರ್ದಾದ್ರೂ ಒಬ್ಬರು ಹೆಲ್ಪನ್ನು ತೊಗೊಳ್ಲೇಬೇಕಾಗಿದೆ ಇಲ್ಲಿ ನೀವು. ಓಕೆನಾ? ಸೊ ಡೆಫಿನೆಟ್ಲಿ ಇಲ್ಲಿ ಒಬ್ಬರು ಹೆಲ್ಪಿಂದ ಅಥವಾ ಒಂದು ಪರ್ಫೆಕ್ಟ್ ಟೈಮಿಂಗಿಂದ ನಿಮ್ಮ ಪರ್ಸನ್ ಡೆಫಿನೆಟ್ಲಿ ಬರ್ತಾರೆ. ಸ್ವಲ್ಪ ದಿನ ವೆಯ್ಟ್ ಮಾಡಿ, ಅರ್ಜೆಂಟ್ ಮಾಡಬೇಡಿ, ಸಡನ್ ಡಿಸಿಷನ್ನ ತೊಗೊಳ್ಬೇಡಿ. ಈ ಒಂದು ರಿಲೇಶನ್ಶಿಪ್ಪಲ್ಲಿ ಸ್ವಲ್ಪ ದಿನ ವೆಯ್ಟ್ ಮಾಡಿ, ಡೆಫಿನೆಟ್ಲಿ ಬರ್ತಾರೆ. ನೆಗೆಟಿವ್ ಥಾಟ್ಸ್ ಮಾತ್ರ ಬೇಡ ಅಂತ ಹೇಳ್ತೀನಿ. ಇಲ್ಲಿ ತುಂಬ ನೆಗೆಟಿವ್ ಆಗು ಕೆಲವೊಬ್ರು ಥಿಂಕ್ ಮಾಡಿಬಿಡ್ತಾರೆ, ಯೋಚನೆ ಮಾಡಿಬಿಡ್ತೀರಾ, ಬರೋದೇ ಇಲ್ಲ, ಅವ್ರು ಇನ್ನು ಬಿಟ್ಬಿಟ್ರು ನನ್ನನ್ನು ಅಂತ ಹೇಳಿ. ಸೊ ಡೋಂಟ್ ವರಿ, ಆ ಥರ ನೆಗೆಟಿವ್ ಥಿಂಕ್ ಮಾಡಬೇಡಿ, ಆದಷ್ಟು ಪಾಸಿಟಿವ್ ಆಗಿರಿ. ಇಲ್ಲಿ ಕ್ಯಾಸ್ಟ್ ಇಶ್ಯೂಸ್ ಕೂಡ ಇರ್ಬೋದು, ನಿಮ್ಮಿಬ್ಬರ ಮಧ್ಯೆ ಕ್ಯಾಸ್ಟ್ ಪ್ರಾಬ್ಲಮ್ಸಿಂದನೂ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಇಶ್ಯೂಸ್ ಕೂಡ ಆಗ್ತಾ ಇರ್ಬೋದು. ಡೋಂಟ್ ವರಿ. ಓಕೆನಾ? ಸೊ ಯಾವುದಕ್ಕೆ ಆದರೂ ಗಾಡ್ ಹೆಲ್ಪ್ ಮಾಡೇ ಮಾಡ್ತಾರೆ. ನಿಮ್ಮ ಒಂದು ಪ್ರೀತಿಗೆ, ನಿಮ್ಮ ಟ್ರೂ ಲವ್ ಆಗಿದ್ರೆ ಡೆಫಿನೆಟ್ಲಿ ನಿಮಗೆ ಗಾಡ್ ಹೆಲ್ಪ್ ಮಾಡೇ ಮಾಡ್ತಾರೆ. ಸೊ ಗಾಡ್ನ ಬಿಲೀವ್ ಮಾಡಿ, ಡೆಫಿನೆಟ್ಲಿ ನಿಮ್ಮ ರಿಲೇಶನ್ಶಿಪ್ ಸರಿಯಾಗುತ್ತೆ. ನಿಮ್ಮ ಪರ್ಸನ್, ನಿಮ್ಮಿಂದ ಯಾರು ದೂರ ಆಗಿದ್ದಾರೆ ಆ ವ್ಯಕ್ತಿ ವಾಪಸ್ ಬಂದೇ ಬರ್ತಾರೆ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್ ಆ್ಯಂಡ್ ಕೀಪ್ ಸ್ಮೈಲಿಂಗ್ ಆ್ಯಂಡ್ ಬಿ ಪಾಸಿಟಿವ್. ಓಕೆ, ಥ್ಯಾಂಕ್ ಯು.